ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಕರೆಕ್ಟಾಗಿ ಹಾಯ್ ಬೇಬಿ. ಗೋಬಿ ತಿನ್ನೋದನ್ನ ಒಂದು ಚಾರ್ಜರ್ಸ್ ಕೊಡಿ ತಗೊಂಬ. ಏನ್ ತಿರ್ತಿದ್ದೀವ? ಹಾಯ್ ಬಂಗಾರಿ, ಏನ್ ಮಾಡ್ತಿದ್ಯಾ? ಸ್ನಾನ ಆಯ್ತಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಾತಾಡಬೇಕು. ಏನು ಮಾಡ್ತಿದ್ಯಾ? ಹಾಂ, ಮೇಲಿಂತ್ಯಾ? ತಿಂಡಿ ಆಯ್ತಾ? ಏನು ತಿಂಡಿ? ಅಲ್ಲ, ಉಪ್ಪಿಟ್ಟಲ್ಲ. ಏನು ತಿಂದೆ ಹೇಳು? ಪಲಾವು. ಸ್ನಾನ ಆಯ್ತಾ? ರೆಡಿ ಆದ? ಜುಟ್ಟು ಹಾಕಿದ್ದು ಯಾರು? ಕಾಯಮ್ಮ. ಅದೇನು ನಂಗೆ ಬಾಯಿ ಮಾಡ್ತಿರೋದು? ಲಿಪಾಮ್ ಹಚ್ಕೊಂಡಿದ್ಯಾ? ಒದೆ ಬಿಡ್ತೀನಿ ತಡಿ ನಿನಗೆ. ಯಾಕೆ ಹಚ್ಕೊಂಡಿದ್ಯಾ ಲಿಪಾಮ್ ನೀನು? ಹಾಂ, ನೀನು ಹಚ್ಕೊಂಡಿದ್ದ? ದಡ್ಡಿ ಇಲ್ಲ, ಹರಿ ದಡ್ಡಿ. ಮೇಕಪ್ ರಾಣಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಅಮ್ಮನ ಮನೇಲಿ 4ನೇ ವ್ಲಾಗ್ ಬರ್ತಾ ಇದೆ. ಹಾಗೆ ಗಲಾಟೆ ಶುರುವಾಗಿದೆ. 3 ಜನ ಇದ್ದಾರೆ ಅಂತಂದರೆ ಮನೆ ಸಂತೆ ರೀತಿ ಆಗಿದೆ. ಯಾವಾಗಲೂ ಆಟಾಡ್ತಾ ಇರ್ತಾರೆ, ಇಲ್ಲ ಅಳ್ತಾ ಇರ್ತಾರೆ, ನಗಾಡ್ತಾ ಇರ್ತಾರೆ. ಈಗ ಮಾತಾಡೋಕೆ ಬಿಟ್ರೆ ದೊಡ್ಡ ಏನೋ ಬಗ್ಲುತಿಯ ಇಲ್ವಾ ಅಂತನಾ? ಆರಿಸ್ತಿದ್ಯಾ? ಅದೇ ಇಲ್ಲಿದೆಯಾ? ಏನಿದು? ಎಂತ ಅಕ್ಕಿ? ಬತ್ಕೋಳಿ. ಇದು ಲಾರಿ ಹೂವಿನಾರ. ಆಚೆಗೆ ಹೋಗಂಗಿಲ್ಲ ದೀಕ್ಷಿ, ಆಚೆ ಹೋಗಂಗಿಲ್ಲ. ಇವಾಗಂತೂ ದಿನ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಟಿ ವಿ ನೋಡೋದು ಬೇಡ, ಫೋನ್ ಯೂಸ್ ಮಾಡೋದು ಬೇಡ. ಆದ್ರೂ ಟೈಮ್ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ದಿನಗಳು ಕಳೀತಾ ಇದ್ದೀವಿ. ಹಾಗೆ ಅಮ್ಮ ಇವಾಗ ಸಂತೆಗೆ ಹೋಗಿದ್ರು. ಅಮ್ಮ ಇರಲಿಲ್ಲ. ಅಮ್ಮ ನಾನು ಬಂದು ತೊಳಿತೀನಿ, ನೀನು ತೊಳಿಬೇಡ ಅಂತ ಹೇಳೋಗಿದ್ರು. ಆದ್ರೂ ಎಲ್ಲರೂ ಸ್ನಾನ ಎಲ್ಲ ಮುಗಿಸಿದ್ವಿ. ಹಾಗಾಗಿ ಎಲ್ಲರದು ಒಂದೊಂದು ಸೆಟ್ ಬಟ್ಟೆ ಇತ್ತು, ತೊಳೆದೋಕೋಣ ಅಂತ ಕೂತಿದ್ದೆ. ನನಗಂತೂ ಇವಾಗ ಬಟ್ಟೆ ತೊಳೆಯೋದೇ ಮರ್ತೋಗಿದೆ ಅಂತ ಹೇಳ್ಬಹುದು. ಒಂದೊಂದು ದಿನ 2 ಬಕೆಟ್ ಬಟ್ಟೆ ತೊಳೆದಾಕ್ತಾ ಇದ್ದೆ. ವಾಷಿಂಗ್ ಮಿಷಿನ್ ಬಂದ ಮೇಲೆ ಅಭ್ಯಾಸನೇ ಮರ್ತೋಗಿದೆ. ಇಷ್ಟು ಬಟ್ಟೆ ತೊಳೆಯೋ ಅಷ್ಟರಲ್ಲಿ ಕೈ ನೋವು ಬರ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಅಲ್ವಾ, ಅಭ್ಯಾಸ ಇದ್ದರೆ ಎಷ್ಟು ಕೆಲಸ ಬೇಕಾದ್ರೂ ಮಾಡಬಹುದು, ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಧನಿಯಾ ಪುಡಿದು ಯಾವ ರೀತಿಯಾಗಿ ಮಾಡ್ತಾರೆ ರೆಸಿಪಿ ತೋರಿಸಿ ಅಂತ ತುಂಬ ದಿನದಿಂದ ಕಮೆಂಟ್ಸ್ ಬರ್ತಾಯಿತ್ತು. ಹೋದ ಸಲ ಬಂದಾಗಲೂ ಕೂಡ ನನ್ನ ಕೈಲಿ ಶೇರ್ ಮಾಡೋದಕ್ಕಾಗಿರಲಿಲ್ಲ. ಯಾಕೆಂದರೆ ಅಮ್ಮ ನಾನು ಬರೋ ಅಷ್ಟರಲ್ಲೆಲ್ಲ ಹುರಿದಿಟ್ಟಿದ್ರು. ಹಾಗಾಗಿ ರೆಸಿಪಿ ಶೇರ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈ ಸಲನಾದ್ರೂ ಯಾವ ಥರ ಮಾಡ್ತಾರೆ ತೋರಿಸೋಣ ಅಂತ. ಯಾಕೆಂದರೆ ನಾನು ಧನಿಯಾ ಪುಡಿ ಮಾಡೋದಿಲ್ಲ, ಅಮ್ಮನೇ ಮಾಡಿ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಯಾವ ರೀತಿಯಾಗಿ ಮಾಡ್ತಾರೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅಮ್ಮ ನನಗೋಸ್ಕರ ಇವಾಗ ಸಂತೆಗೆ ಹೋಗಿದ್ದಾರೆ. ಏನೇನು ಬೇಕು ಧನಿಯಾ ಪುಡಿಗೆ ಎಲ್ಲ ತರ್ತೀನಿ, ಧನಿಯಾ ಪುಡಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ತರ್ತೀನಿ ಅಂತ ಅಮ್ಮ ಸಂತೆಗೆ ಹೋಗಿದ್ದಾರೆ. ಹಾಗೆ ಹಸುಗಳು ಮನೆ ಹತ್ರನೇ ಇರೋದ್ರಿಂದ ಸಗಣಿ ಹಾಕ್ತಾನೆ ಇರ್ತವೆ. ಅದ್ರ ಮೇಲೆ ಮಲಗಬಾರ್ದಲ್ವ, ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಅಪ್ಪನೂ ಇರಲಿಲ್ಲ, ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ಒಂದೊಂದು ಸಲ ಮೇವನ್ನು ಹಾಕಿದ್ದೆ. ಅಮ್ಮ ಅಲ್ಲಿಂದ ಬಂದಮೇಲೆ ನಾನು ಬಟ್ಟೆ ತೊಳಿತಾ ಇದ್ದೆ, ನೀನು ಯಾಕೆ ತೊಳೆದೆ ನೀನು ಅಂತ ಬೈತಾ ಇದ್ದರು. ನಿನಗೆ ತೊಳಿಬೇಡ ಅಂತ ಹೇಳೋಗಿರ್ಲಿಲ್ವ ಅಂತ. ಅವರಷ್ಟು ಕೇರ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. ಅಮ್ಮ ಕೇಳ್ತಾ ಇದ್ದಾರೆ, ಅಮ್ಮ ಧನಿಯಾ ಪುಡಿ ರೆಸಿಪಿ ಬೇಕು ಅಂತ ಹೇಳಿದ್ಕೆ ನನಗೋಸ್ಕರ ಇವಾಗ ಸಂತೆಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಅದ್ರ ಪ್ರಿಪ್ರೇಷನ್ ಕೂಡ ಇವತ್ತು ನಡೀತಾ ಇದೆ. ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ.
ಎಲ್ಲ ಕ್ಲೀನ್ ಮಾಡಿ ಆಯಿತು. ಬಟ್ಟೆ ಎಲ್ಲ ತೊಳೆದು ಜಾಲ್ಸಿಟ್ಟಿದ್ದೆ. ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಬೇಗನೆ ಒಣಗಾಕ್ತೀನಿ. ಡ್ರೈ ಆದಮೇಲೆ ಎತ್ತಿಡೋದಕ್ಕೆ ಸರಿ ಹೋಗುತ್ತೆ ಅಂತ. ಹಾಗೆ ಮಳೆ ಸೋನೆ ಬರ್ತಾಯಿತ್ತು, ಹಾಗಾಗಿ ಅನ್ನ ಸಾಂಬಾರು ಬೇಡ, ಚಪಾತಿ ಖಾರ ಮಾಡೋಣ ಅಂತ ಅನ್ನಿಸ್ತು. ಅಮ್ಮ ಬರೋ ಅಷ್ಟರಲ್ಲಿ ಚಪಾತಿ ಮಾಡಿ ಖಾರ ಮಾಡೋಣ ಅಂತ ಚಪಾತಿ ಅರಿತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತಲ್ವ, ಮಳೆ ಸೋನೆ ಎಲ್ಲ ಬರಬೇಕಾದ್ರೆ ರೊಟ್ಟಿ ಚಪಾತಿ ಈ ರೀತಿ ಕೊಟ್ಟರೆ ರೈಸ್ಗಿಂತನೂ ಇಷ್ಟಪಟ್ಟು ತಿಂತಾರೆ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಅಣ್ಣ ತಂಗಿ ಇಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಒಂದೊಂದು ಪ್ಲೇಟಲ್ಲಿ ಹಸಿಟ್ಟು ಕಲಿಸ್ಕೊಂಡು ನಾನು ಚಪಾತಿ ಮಾಡ್ತೀನಿ ಅಂತ ಇಬ್ಬರು ಆಟಾಡ್ತಾ ಕೂತಿದ್ರು. ಕರೆಂಟ್ ಬೇರೆ ಹೋಗಿತ್ತು, ಹಾಗಾಗಿ ವಿಡಿಯೋ ಸ್ವಲ್ಪ ಡಲ್ಲಾಗಿ ಬಂದಿದೆ. ಚಪಾತಿ ಎಲ್ಲ ಮಾಡಿ ಆಯಿತು. ಅಮ್ಮ ಬಂದ ಮೇಲೆ ಎಲ್ಲರೂ ಕೂಡ ಊಟ ಮಾಡಿ ನಾನಿವಾಗ ಬಾಣವಾರಕ್ಕೆ ಬಂದಿದ್ದೀನಿ. ಅಕ್ಕ ಮತ್ತು ಮಾಮ ಇಬ್ಬರು ಕೂಡ ಬಂದಿದ್ದರು, ಇಬ್ಬರು ಸಿಕ್ಕಿದ್ರು. ನಾನು ಬರ್ತಾಯಿದ್ದೀನಿ ಅಂತ ಹೇಳಿದ್ದೆ, ಹಾಗಾಗಿ ನನಗೂ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೇಳಿದರು. ಅವ್ರಿಗೆ ಬಾಣವಾರ ಹತ್ರ ಆಗುತ್ತೆ, ಒಂದು 10 ನಿಮಿಷ ಬೈಕಲ್ಲಿ ಬರ್ತೀವಿ ಅಂತಂದರೆ 10 ನಿಮಿಷ ಅಷ್ಟೇ. ನಾನು ಅಮ್ಮನೂರಿಂದ ಬಾಣವಾರಕ್ಕೆ ಹೋಗಿದ್ದೆ. ಅಲ್ಲಿ ಎಲ್ಲರೂ ಕೂಡ ಮೀಟಾಗಿ ನನ್ನ ಫೇವ್ರೇಟ್ ಗೋಬಿ ತಿನ್ಕೊಂಡು ಬಂದ್ವಿ. ನನಗೆ ಎಲ್ಲ ಹತ್ರನೂ ಗೋಬಿ ತಿಂದಿದ್ದೀನಿ, ಆದರೆ ಈ ಅಂಗಡಿಲಿ ಸಿಗುವಷ್ಟು ಟೇಸ್ಟ್ ನನಗೆ ಯಾವ ಅಂಗಡಿಲೂ ಅಷ್ಟು ಇಷ್ಟ ಆಗೋದಿಲ್ಲ. ಎಲ್ಲರೂ ಕೂಡ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಗೋಬಿ ತಿನ್ಕೊಂಡು, ಹಾಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತು ಅಂತ ಹೇಳಿದ್ನಲ್ಲ, ಅದ್ರ ಕೆಲಸವಾಗಿ ನಾನು ಬಂದಿದ್ದೆ. ದೀಪಾವಳಿ ಅಷ್ಟರಲ್ಲಾದ್ರೂ ಬ್ಲೌಸ್ ಹೊಲಿಸ್ಕೊಳ್ಬೇಕು ಅಂತ ತುಂಬ ಚೆನ್ನಾಗಿ ಹೊಲಿತಾರೆ ಅಂತ ಕೊಡ್ತೀವಿ, ಆದರೆ ಸ್ವಲ್ಪ ತಡವಾಗುತ್ತೆ ಅವ್ರು ಕೊಡೋದು. ಯಾಕೆಂದರೆ ಅಷ್ಟು ಬಟ್ಟೆ ಸ್ಟಾಕ್ ಬಂದಿರುತ್ತೆ, ಅಷ್ಟು ನೀಟಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬಟ್ಟೆ ಕೊಟ್ಟೋಗೋಣ ಅಂತ ಬಂದಿದ್ದೆ. ಗೋಬಿ ತಿನ್ಕೊಂಡು ಮನೆಗೆ ಪಾರ್ಸಲ್ ತೊಗೊಂಡು ಇವಾಗ ಟೈಲರ್ ಶಾಪಿಗೆ ಬಂದಿದ್ವಿ ಬಟ್ಟೆ ಹೊಲಿಯೋದು ಕೊಡೋದಕ್ಕೆ ಅಂತ. ಅಕ್ಕ, ಭವ್ಯಕ್ಕ, ನಾನು, ಅಮ್ಮ ಎಲ್ಲರೂ ಕೂಡ ಇದೇ ಅಂಗಡಿಗೆ ಕೊಡೋದು. ಅವ್ರನ್ನ ವಿಡಿಯೋ ಮಾಡೋದು ಬೇಡ ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ಲಿಲ್ಲ. ಅಮ್ಮ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಸೀರೆ, ಹಾಗೆ ನಾನು ವರಮಹಾಲಕ್ಷ್ಮಿಗೆ ತೊಗೊಂಡಿರುವಂತಹ ಸೀರೆ, 2 ಸೀರೆನೂ ಕೂಡ ಅಲ್ಲಿ ಬಟ್ಟೆ ಹೊಲಿಯೋದಕ್ಕೆ ಹಾಕಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಇವಾಗ ವಾಪಸ್ ಮನೆಗೆ ಬಂದ್ವಿ. ಮಕ್ಳಿಗೆ ಏನೇನು ಬೇಕೆಲ್ಲ ತೊಗೊಂಡು. ಅಮ್ಮ ಮೊಮ್ಮಕ್ಕಳು ಬರ್ತಾರೆ ಅಂತ ಬೆಣ್ಣೆ ಎಲ್ಲ ಗುಡ್ಡಾಕಿ ಇಟ್ಟಿದ್ರು. ಅವತ್ತಿಂದನೂ ತುಪ್ಪ ಕಾಯಿಸಿರಲಿಲ್ಲ, ಬೆಣ್ಣೆನೇ ಹಾಕ್ಕೊಂಡು ಚೆನ್ನಾಗಿ ತಿಂದಿದ್ರು. ರೊಟ್ಟಿ ಖಾರಕ್ಕೆಲ್ಲ ಬೆಣ್ಣೆ ಹಾಕ್ಕೊಂಡು, ಅನ್ನ ಸಾಂಬಾರಿಗೆ ಎಲ್ಲದಕ್ಕೂ ಕೂಡ ಬೆಣ್ಣೆ ಹಾಕ್ಕೊಂಡು ತಿನ್ನೋರು. ಲಡ್ಡುಗೆ ನಿತ್ಯಕ್ಕೆ ತುಂಬಾ ಇಷ್ಟ ಬೆಣ್ಣೆ ಅಂತ ಅಂದರೆ, ದೀಕ್ಷಿ ಅಷ್ಟು ಇಷ್ಟಪಡೋದಿಲ್ಲ. ಇನ್ನೂ ಸ್ವಲ್ಪ ಬೆಣ್ಣೆ ಉಳ್ಕೊಂಡಿತ್ತು, ಹಾಗಾಗಿ ಇವಾಗ ತುಪ್ಪ ಕಾಯಿಸ್ತಾಯಿದ್ರು. ಬೆಣ್ಣೆನ ಚೆನ್ನಾಗಿ ಕರಗೋದಕ್ಕೆ ಇಟ್ಟ ಮೇಲೆ ಅದಕ್ಕೆ ವೀಳ್ಯದೆಲೆ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕಿರೋದು, ಹಾಗೆ ಜೀರಿಗೆ, ತುಪ್ಪದ ಪುಡಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ತುಪ್ಪದ ಪುಡಿ ಹಾಕಿ ಕಾಯಿಸಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಕೇಳೋದಾದರೆ, ಜೀರಿಗೆ ಹಾಗೆ ಮೆಂತೆ, ಅರಿಶಿನ ಕೊನೆ 3 ಕೂಡ ಚೆನ್ನಾಗಿ ಹುರಿದು ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡಿರೋದು. ಅದನ್ನು ಒಂದು ಅರ್ಧ ಸ್ಪೂನಿನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಘಮ ಘಮ ರುಚಿ ರುಚಿ ಮರಳಾದ ತುಪ್ಪ ರೆಡಿ ಆಗುತ್ತೆ ಅಂತಲೇ ಹೇಳ್ಬಹುದು. ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಹಸುಗಳಿಗೆ ಮಾತ್ರೆ ನುಂಗಿಸ್ತಾ ಇದ್ರು, ಜಂತುಗಳದ್ದು ಮಾತ್ರೆ ಅಂತೆ. ಎಷ್ಟು ಕಷ್ಟ ಗೊತ್ತಾ ಹಸುಗಳನ್ನ ಸಾಕ್ತೀವಿ ಅಂತ ಅಂದರೆ, ಬರೀ ಸಾಕೋದು ಒಂದೇ ಅಲ್ಲ, ಪ್ರತಿಯೊಂದೂ ಕೂಡ ನೋಡ್ಕೊಳ್ಬೇಕು. ಎಷ್ಟು ತಿಂಗಳಿಗೆ ಮಾತ್ರೆ ಹಾಕಬೇಕು ಎಲ್ಲದನ್ನು ಕೂಡ ತಿಳ್ಕೊಂಡಿರಬೇಕು. ಹಾಗೆ ಅವಕ್ಕೋಸ್ಕರ ಇವಾಗ ಮುದ್ದೆ ಮಾಡ್ಕೊಂಡು ಬಂದು ಮುದ್ದೆ ಒಳಗೆ ಮಾತ್ರೆನ ಇಟ್ಟು ನುಂಗಿಸ್ತಾ ಇದ್ದಾರೆ. ಎಷ್ಟು ಬುದ್ಧಿವಂತ ದನಗಳು ಗೊತ್ತಾ, ಮುದ್ದೆ ಪೂರ್ತಿ ತಿಂದು ಒಳಗಿರೋ ಮಾತ್ರೆನ ಹಾಗೆ ಕೆಳಗೆ ಹೋಗಿತ್ತವೆ. ಅದಕ್ಕೋಸ್ಕರ ತಿಂದಾಗೋವರೆಗೂ ಕೂಡ ಅದೇ ರೀತಿ ಇಟ್ಕೊಂಡು ಮಾತ್ರೆನ ತಿನ್ನಿಸ್ತಾರೆ. 4 ದನಕ್ಕೂ ಕೂಡ ಮಾತ್ರೆನ ನುಂಗಿಸಿದ್ರು. ಪುಟಾಣಿ ಕರುಗೂ ಕೂಡ ಹಾಕಿದ್ದಾರೆ. 6 ತಿಂಗಳಿಗೆ ಒಂದ್ಸಲ ಜಂತುಹುಳದ ಮಾತ್ರೆಯನ್ನು ಹಾಕಬೇಕು. ಹಾಗೆ ನನ್ನ ಮಗಳು ನೋಡಿ, ಇಲ್ಲಿ ನೆಲ ಒರೆಸ್ತಾ ಇದ್ದೆ ನಾನು. ಆಚೆಲಿ ರಂಗೋಲಿ ಬಿಡೋಣ ಅಂತ ಬಕೆಟ್ ಇಟ್ಟಿದ್ದೆ. ಅದು ರೀಲ್ಸಲ್ಲೆಲ್ಲ ನೋಡ್ಕೊಂಡಿದ್ದಾಳೆ. ಕಡಲೆಕಾಯಿ ಎಣ್ಣೆನ ತೆಗಿತಾರಲ್ಲ, ಕಡಲೆಕಾಯಿ ಹಾಕಿ ಈ ರೀತಿ ರೌಂಡ್ ಮಾಡಿ ಅದರಲ್ಲಿ ಎಣ್ಣೆ ತೆಗಿತಾರಲ್ಲ, ಅದನ್ನು ನೋಡ್ಕೊಂಡು ಬಂದಿದ್ದಾಳೆ. ಮಮ್ಮಿ ನಾನು ಎಣ್ಣೆ ತೆಗಿತೀನಿ ಮಮ್ಮಿ, ಇದು ಎಣ್ಣೆ ಅಂತ ಹೇಳ್ಕೊಂಡು ಕೋಲ್ ಹಿಡ್ಕೊಂಡು ಸುತ್ತರಿತಾ ಇದ್ದಾಳೆ. ಒಂದು ಎತ್ತಿ ಕಟ್ಟಿ ಅದನ್ನು ರೌಂಡ್ ಹೊಡೆಯೋದನ್ನು ರೀಲ್ಸಲ್ಲಿ ನಾನು ನೋಡಿದ್ದೆ, ಅದನ್ನು ಲಡ್ಡು ನೋಡಿದ್ಲು. ಅದನ್ನು ಅವಳಿಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ. ಮಮ್ಮಿ ಇದು ಎಣ್ಣೆ ಮಮ್ಮಿ, ನಾನು ಎಣ್ಣೆ ತೆಗಿತೀನಿ ಅಂತ ಹೇಳಿ ಎಣ್ಣೆ ತೆಗಿತೀನಿ ಅಂತ ಟ್ರೈ ಮಾಡ್ತಾ ಇರೋದು. ನಾನೆಲ್ಲ ಒರೆಸಿ ಕ್ಲೀನ್ ಮಾಡಿ ಆಯಿತು. ಇವಾಗ ಆಚೆಲೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನೆಲ್ಲ ಬಿಟ್ಟೆ. ಏನು ಬಿಟ್ರೂ ಬೇಗ ಮಳೆ ಬರ್ತಾಯಿದೆ. ಜಾಸ್ತಿ ಇವತ್ತು ಇರೋದೇ ಇಲ್ಲ. ಪೂಜೆ ಮಾಡೋ ತನಕನಾದ್ರೂ ಇರಲಿ ಅಂತ ಎಲ್ಲ ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕಿದ್ದೆ. ಇವತ್ತು ತಿಂಡಿ ಕಡುಬು, ಪಲ್ಯ, ಚಟ್ನಿ. ಇದನ್ನು ತಟ್ಟೆ ಇಡ್ಲಿ ಅಂತಲೂ ಕೂಡ ಕರೀತಾರೆ. ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿರ್ತಾರೆ, ಇದು ಕಡುಬಲ್ಲ ತಟ್ಟೆ ಇಡ್ಲಿ ಅಲ್ವಾ ಅಂತ. ನಮ್ಮ ಕಡೆ ಕಡುಬು ಅಂತಲೇ ಕರೆಯೋದು.
ಹಿಟ್ಟಂತೂ ತುಂಬಾ ಚೆನ್ನಾಗಿ ಉದು ಬಂದಿತ್ತು. ತಪ್ಪಲೆ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ. ಈ ರೀತಿ ಇದ್ದರೆ ತುಂಬ ಸಾಫ್ಟಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಜಾಸ್ತಿ ಕೂಡ ಆಗುತ್ತೆ. ಇಲ್ಲಿ ತಟ್ಟೆ ಇಡ್ಲಿ ಸೆಟ್ ಇತ್ತಲ್ಲ ಅದಕ್ಕೆಲ್ಲ ಹಾಕಿಟ್ಟಿದ್ರು. 6 ಪ್ಲೇಟಿನ ಸೆಟ್ ಇದು. ಈ ರೀತಿ ಇದ್ದರೆ ಬೇಗನೆ ಆಗುತ್ತೆ ಅಲ್ವಾ. ಈ ಕಡೆ ಕಡುಬು ಆಗ್ತಾಯಿತ್ತು. ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟೆ. ಅಮ್ಮ ಪಲ್ಯ ಮಾಡಿ ಚಟ್ನಿ ಮಾಡಿದರು. ಲಡ್ಡು ಆಟ ಆಡ್ತಾ ಇದ್ಲು. ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿತ್ತು. ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವರಿಗೆ ಪೂಜೆ ಮಾಡ್ತಾ ಇದ್ದೆ. ನಾಳೆ ಒಂದೇ ದಿನ, ನಾಡಿದ್ದು ಊರಿಗೆ ಹೋಗ್ತೀವಿ. ಎಷ್ಟು ಬೇಗ ಒಂದು ವಾರ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಒಂದು ವಾರ ಇದ್ದು ಬರ್ತೀವಿ ಅಂತ ಹೇಳಿ ಬಂದಿದ್ದು. ಬುಧವಾರ ಹೋಗಲೇಬೇಕು. ಬುಧವಾರ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಗುರುವಾರ ತಪ್ಪದೆ ರಾಯರ ವಾರ ಮಾಡಬೇಕು. ಹಾಗೆ ಶುಕ್ರವಾರ ಶನಿವಾರ ಹಬ್ಬ ಇರೋದ್ರಿಂದ ಪೂರ್ತಿಯಾಗಿ ಬುಧವಾರ ಕ್ಲೀನಿಂಗ್ ಇರುತ್ತೆ. ಹಾಗಾಗಿ ಬುಧವಾರ ಹೋಗಲೇಬೇಕು. ಹಾಯ್ ಬಂಗಾರಿ, ಏನು ಮಾಡ್ತಾಯಿದ್ಯಾ? ಸ್ನಾನ ಆಯಿತಾ? ಕೂದಲು ಹಿಂಸೆ ಕೊಡ್ತೈತಾ? ಏನು ತಿಂಡಿ? ಕಡುಬು, ತಟ್ಟೆ ಇಡ್ಲಿ, ಜುಟ್ಟು ಹಾಕೋಣಲ್ವಾ? ಹಾಂ, ತಲೆ ಒಣಗಬೇಕಾ? ಈಗ ತಿಂದು ಹಂಗಾರೆ ಮಂಕ ಪಾಚಿ ಮಾಡು. ಲಡ್ಡುಗೆ ಸ್ನಾನ ಮಾಡಿಸಿ ತಿಂಡಿ ಕೊಟ್ಟೆ. ತಟ್ಟೆ ಇಡ್ಲಿ ತುಪ್ಪ ತಿಂದು ಟಿ ವಿ ಹಾಕ್ಕೊಟ್ಟಿದ್ದೆ. ಟಿ ವಿ ನೋಡ್ತಾ ಹಾಗೆ ಮಲ್ಕೊಂಡಿದ್ದಾಳೆ. ಮಮ್ಮಿ ರೊಕ್ಕೊಡು ಮಮ್ಮಿ ಅಂತ ಕೇಳಿ ತಲೆದಿಂಬು ಹಾಕ್ಕೊಂಡು ಮಲಗಿದ್ಲು. ಲಡ್ಡುಗೆ ಮಕ್ಳಿಗೆ ಪಿಲ್ಲೋ ಕೊಡಬಾರ್ದಲ್ವ, ಹಾಗಾಗಿ ಮಲಗೋ ತನಕ ಕೊಟ್ಟಿದ್ದು, ನಂತರ ತೆಗೆದೆ. ಟಿ ವಿ ನೋಡ್ತಾ ಹಾಗೇನೆ ಕ್ಯೂಟಾಗಿ ಮಲಗಿದ್ದಾಳೆ ಅಲ್ವಾ. ಅವರಿಬ್ಬರು ಮಲಗೋದಿಲ್ಲ ಮಧ್ಯಾಹ್ನ ಟೈಮ್, ಲಡ್ಡು ಮಾತ್ರ ಮಲಗೋದು. ಮೊಮ್ಮಕ್ಳಿಗೆ ಸ್ವೀಟ್ ಇಷ್ಟ ಅಂತ ಅಮ್ಮ ಡೈಲಿ ಏನಾದರೂ ಒಂಥರ ಸ್ವೀಟನ್ನು ಮಾಡ್ತಾಯಿರ್ತಾರೆ. ಇವತ್ತು ಕಡ್ಲೆಟ್ ಮಾಡಿ ಇವಾಗ ಕಾಯಿ ತುರಿಯನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಅವ್ರಿಗೆ ಮತ್ತೆ ಊಟ ಕೊಟ್ಟು ಊಟ ಎಲ್ಲ ಮುಗಿಸಿ ಆದಮೇಲೆ ಈಗ ಧನಿಯಾ ಪುಡಿ ಮಾಡೋದಕ್ಕೆ ಎಲ್ಲದನ್ನು ಹುರ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇದರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ವ್ಲಾಗಲ್ಲಿ ಹಾಕಿದರೆ ಸರಿ ಹೋಗೋದಿಲ್ಲ, ಹಾಗೆ ಲೆಂತ್ ಕೂಡ ಆಗುತ್ತೆ. ಯಾವಾಗ ಬೇಕು ಆವಾಗ ವ್ಲಾಗಲ್ಲಿ ಹುಡ್ಕೋದಕ್ಕೆ ಆಗೋದಿಲ್ಲ ಅಂತ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ಕೇಳಿದರು, ನೀವು ಅದನ್ನು ವಿಡಿಯೋ ಚೆಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೋಸ್ಕರ ಬರ್ತಾ ಇರುವಂತಹ ವಿಡಿಯೋ ಇದು, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಹಾಗೆ ಅಮ್ಮ ನಮ್ಮನೆ ಪುಟಾಣಿಗೆ ತಿಂಡಿ ಎಲ್ಲ ಕೊಟ್ಟು ರೂಢಿ ಮಾಡಿದ್ದಾರೆ. ಚಪಾತಿ, ರೊಟ್ಟಿ, ಕಡುಬು, ಇಡ್ಲಿ, ದೋಸೆ ಏನೇ ಮಾಡಿದ್ರು ಕೂಡ ಕರಿಗೆ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿಸಿದ್ದಾರೆ. ಅಮ್ಮ ಇವತ್ತು ಏನೂ ಕೊಟ್ಟೇ ಇಲ್ಲ, ಹೋಗಿ ಸ್ವಲ್ಪ ಕಡುಬು ಕೊಟ್ಟು ಬಾ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬಂದು ಇವಾಗ ಪುಟಾಣಿಗೆ ಕಡುಬು ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ದೀಕ್ಷಿ ತಿನ್ನಿಸೋದಾಗ ಬಿಡ್ತಾ ಇಲ್ಲ. ಅದು ಬಾಯಿ ಹತ್ರ ತಗೊಂಡೋದ ತಕ್ಷಣ ಈ ರೀತಿಯಾಗಿ ಮುಟ್ಟುತ್ತಾನೆ. ಅದಕ್ಕೆ ಈ ಥರ ಎಲ್ಲ ಮಾಡಿಸಿ ಅಭ್ಯಾಸ ಇಲ್ಲ. ಹಾಗಾಗಿ ಅದು ತಿಂತಾ ಇರಲಿಲ್ಲ. ಅವನಿಗೆ ಬೇಡ ಅಂತ ಹೇಳಿದ್ರು ಅವ್ನು ಕೇಳ್ತಾ ಇರಲಿಲ್ಲ. ತರಲೆ ಮಾಡ್ತಾಯಿದ್ದ, ತರಲೆ ಸುಬ್ಬ. ಅವನ ಜೊತೆ ಆಡಿಕೊಂಡು ಹೇಗೋ ಮಾಡಿ ಕರಿಗೆ ಒಂದು ಸ್ವಲ್ಪ ಕಡುಬನ್ನು ತಿನ್ನಿಸಿ ಎಲ್ಲ ಆಯಿತು. ಅಷ್ಟರಲ್ಲಿ ಅಪ್ಪ ಸಗಣಿ ಹಾಕಬೇಕು, ಸ್ವಲ್ಪ ಸಗಣಿ ಒರೆಸ್ಬಾ ಅಂತ ಕರೀತಾಯಿದ್ರು. ಮಂಕ್ರಿ ಒರೆಸೋದಕ್ಕೆ ಅಂತ ಹೋದೆ. ದಿನ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಕೆಲಸ ಕಡಿಮೆ ಆದ್ರೂ ಮಾತ್ರ ಫ್ರೀ ಟೈಮ್ ಅನ್ನೋದಿಲ್ಲ. ಈ ಮಕ್ಕಳು ಆಟ ನೋಡಿಕೊಂಡು ತರಲೆ ತಡ್ಕೊಂಡು ಮನೇಲಿರೋದು. ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.